ಜಗದೀಶ್ ಅಂತಕ್ಕಂಥ ವ್ಯಕ್ತಿ ನಾವು ಅವನಿಗೆ ಭಾಳ ಪ್ರಚಾರ ಕೊಡಬಾರ್ದು ಅಂತಿದ್ವಿ. ಆದರೆ ಅಂಥವ್ರನ್ನ ಸುಮ್ಮನೆ ಇರೋದಕ್ಕೂ ಬಿಡೋದಿಲ್ಲ. ಬಿಟ್ಟರೆ ಅದು ಇನ್ನೂ ಸ್ವಲ್ಪ ಬೇರೆ ಬೇರೆಯವ್ರ ಬಗ್ಗೆನೂ ಮಾತಾಡೋವಂಥ ಚಾಳಿ ಅವ್ರಿಗೆ ಬೆಳ್ಕೊಂಡಿರ್ತಕ್ಕಂಥದ್ದು, ಸಮಾಜದಲ್ಲಿ ರೋಲ್ ಕಾಲ್ ಮಾಡುವಂಥದ್ದು, ಈ ಒಂದು ಸುದ್ದಿಗಳಿಂದ ಎದುರಿಸಿ ಅಧಿಕಾರಿಗಳ ಹತ್ರ ದುಡ್ಡು ಮಾಡೋದು ಎಲ್ಲ ಕೂಡ ನಮ್ಮ ಹತ್ರ ಇದೆ. ಅದನ್ನು ನಿಧಾನವಾಗಿ ನಾನು ಹೊರಗಡೆ ಹೇಳ್ತೀನಿ. 2 ವಿಚಾರಗಳನ್ನು ನನ್ನ ಮೇಲೆ ಆಪಾದನೆ ಮಾಡಿದ್ದ. ಒಂದು, 100 ಕೋಟಿ ರೂಪಾಯಿ ಕಪ್ಪು ಹಣವನ್ನು ಧರ್ಮಸ್ಥಳದ ಮೈಕ್ರೋ ಫೈನಾನ್ಸ್ ಅಕೌಂಟಲ್ಲಿ ವೀರೇಂದ್ರ ಹೆಗ್ಗಡೆ ಅವ್ರ ಹತ್ರ ಇಟ್ಟಿದ್ದಾನೆ. ಅದಕ್ಕೋಸ್ಕರ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದಾನೆ ಅವರನ್ನು ರಕ್ಷಣೆಗೋಸ್ಕರ. ಅವರೇನಾದರೂ ಜೈಲಿಗೆ ಹೋಗ್ಬಿಟ್ರೆ ಇವ್ರು 100 ಕೋಟಿ ಹೋಗ್ತದೆ. ಒಂದು. ಎರಡನೇದು, ಅಳಾಳ್ಸಂದ್ರ, ನನ್ನ ಕ್ಷೇತ್ರದ ಅಳಾಳ್ಸಂದ್ರದ ಫ್ಲೈಓವರಲ್ಲಿ ನಿಂತ್ಕೊಂಡು ನಿನ್ನೆ ಒಂದು ವಿಡಿಯೋ ಬಿಟ್ಟಿದ್ದಾನೆ. ಕೆಲವು ಸರ್ವೆ ನಂಬರ್ಗಳನ್ನು ಹೇಳಿ ಸುಮಾರು 33 ಎಕರೆ 34 ಎಕರೆ ಜಾಗ ಧರ್ಮಸ್ಥಳದ ಆ ವೀರೇಂದ್ರ ಹೆಗ್ಗಡೆ ಅವರ ಸಹೋದರರ ಹೆಸರಲ್ಲಿತ್ತು. ಅದನ್ನು KHB ನೋಟಿಫಿಕೇಷನ್ ಮಾಡ್ತು. ಇಂದಿನ ಸರ್ಕಾರ 2008ರಲ್ಲಿ ಡಿನೋಟಿಫಿಕೇಷನ್ ಮಾಡಿಸಿ ಅದನ್ನು ಬೇರೆಯವರಿಗೆ ಮಾರಾಟ ಮಾಡಿ ಬ್ರೋಕರೇಜ್ ಮಾಡಿ 106 ಕೋಟಿ ರೂಪಾಯಿ ದುಡ್ಡನ್ನು ಲೂಟಿ ಮಾಡಿದ್ದಾನೆ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಮಾಧ್ಯಮದ ಮುಖಾಂತರ ನಾನು ಅವನಿಗೊಂದು ಚಾಲೆಂಜ್ ಮಾಡ್ತೀನಿ. ಈ 2 ವಿಚಾರಗಳಲ್ಲಿ 1% ಅಲ್ಲ, 0.001% ನೀನೇನಾದರೂ ಸಾಬೀತು ಮಾಡಿದ್ರೆ 1 ವಾರದೊಳಗಡೆಗೆ ನಾನು ಈ ಸದನದೊಳಗಡೆ ಬರಲ್ಲ ಮತ್ತು ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೂಡ ಕೊಡ್ತೀನಿ ಅಂತಕ್ಕಂಥದ್ದನ್ನು ನೇರವಾಗಿ ಹೇಳ್ತಾ ಇದ್ದೀನಿ. 1 ವಾರದೊಳಗಡೆ ನೀನು ದಾಖಲೆಗಳಿಗೆ ಸಮೇತ ಸಾಬೀತು ಮಾಡೋಕ್ಕಾಗಿಲ್ಲ ಅಂತಂದರೆ, ನೀನು ನನ್ನ ತೋಟದ ಮನೆ ಐತೆ, ಅಲ್ಲಿ ನಾಯಿಗಳಿಲ್ಲ, ನಿನ್ನನ್ನು ಅಲ್ಲಿ ಕೆಲಸಕ್ಕೆ ಇಟ್ಕೊತೀನಿ, ಸಂಬಳ ಕೊಡ್ತೀನಿ, ಈ ಚಾಲೆಂಜನ್ನು ನೀನು ಒಪ್ಪೋ. ಯಾಕಂದರೆ ನಾನು 45 ವರ್ಷ ರಾಜಕೀಯ ಮಾಡಿ ಇವತ್ತು ಶಾಸಕನಾಗಿರುವಂಥದ್ದು, ಅಷ್ಟನ್ನು ತ್ಯಾಗ ಮಾಡ್ತೀನಿ. ನೀನು ಇತ್ತೀಚೆಗೆ ಯೂಟ್ಯೂಬರ್ ಆಗಿ ನೀನು ಸ್ವಲ್ಪ ಹೆಸರು ಮಾಡಿ, ಹೆಸರಲ್ಲ ನೀನು ಒಂಥರ ಕುಖ್ಯಾತಿ ಆಗಿರ್ತಕ್ಕಂಥನು. ಈ ಚಾಲೆಂಜನ್ನು ನೀನು ನಿಜವಾಗೂ ಕೂಡ ಗಂಡಸಾಗಿದ್ದರೆ, ನಿನಗೆ ಆ ಥರದಲ್ಲಿ ಏನು ಹೇಳಿದೆಯಲ್ಲ, ಜನ ನೀನು ನಂಬಬೇಕು ಅಂತಂದರೆ ಈ ಚಾಲೆಂಜನ್ನು ಎಕ್ಸೆಪ್ಟ್ ಮಾಡು. ನಾಳೆನೇ ನೀನು ಮಾಧ್ಯಮದ ಮುಖಾಂತರ ಆದರೂ ಹೇಳು, ಇಲ್ಲ ನೀನು ಯೂಟ್ಯೂಬ್ ಮುಖಾಂತರನೂ ಹೇಳು. ಇದು ನಿನಗೆ ಹೇಳಲಿಲ್ಲ ಅಂತಂದರೆ ಇನ್ನು ಮುಂದೆ ನನ್ನ ಬಗ್ಗೆ ನೀನು ಮಾತಾಡೋವಂಥ ಅರ್ಹತೆ ಇಲ್ಲ. ನೀನು ಹೇಳಿದ್ದೆಲ್ಲ ಸುಳ್ಳು ಅಂತೇಳಿ ಜನ ಭಾವಿಸ್ತಾರೆ. ರಸ್ತೆಯಲ್ಲೂ ನಿನಗೆ ಬಡಿಗೆ ತಗೊಂಡು ಜನ ಯಾರು ಹೊಡಿತಾರೋ ಗೊತ್ತಿಲ್ಲ. ಧರ್ಮಸ್ಥಳದ ಭಕ್ತರು ಹೊಡಿತಾರೋ, ಬೇರೆ ಬೇರೆಯವ್ರ ಬಗ್ಗೆ ನೀನು ಮಾತಾಡಿದ್ದೀಯ ಅವ್ರು ಹೊಡಿತಾರೋ ಗೊತ್ತಿಲ್ಲ. ನಿನ್ನ ತಾಕತ್ತಿದ್ರೆ ಇದಕ್ಕೆ ನೀನು ಪ್ರೂವ್ ಮಾಡಬೇಕು ಅಂತಕ್ಕಂಥ ಒಂದು ವಿನಂತಿಯನ್ನು ಮಾಧ್ಯಮದ ಮುಖಾಂತರ ಮಾಡ್ತಾಯಿದ್ದೀನಿ. ಸರ್, ಮಾಸ್ಕ್ ಮ್ಯಾನ್ ಏನು ಹೇಳ್ತಾವನೋ ಎಲ್ಲವನ್ನೂ ಕೇಳ್ತಾವ್ರೆ. ಅವನೆಲ್ಲೋ ಒಂದು ಕಡೆ ಹೇಳ್ತಾನೆ, ನಮ್ಗೆ ಗೊತ್ತಿರೋ ಹಂಗೆ ತಿಮ್ರೋಡಿಗೆ ಹಂಗೂ ನಾನು ಬಲವಂತವಾಗಿ ಹೇಳಿಕೆಗಳನ್ನು ಕೊಡಿಸಿದ್ದಾರೆ. ಈಗ ನಾನೇನಾದರೂ ಹೇಳ್ದಂಗೆ ಕೇಳಿಲ್ಲ ಅಂದರೆ ನನಗೆ ಕೊಲೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇದನ್ನೆಲ್ಲ ತನಿಖೆಯ ಮುಖಾಂತರ SIT ಅವರು ತನಿಖೆ ಮಾಡ್ತಾ ಇದ್ದಾರೆ. ಹೆಚ್ಚಿನ ತನಿಖೆಯ ಮುಖಾಂತರ ಯಾರು ಭಯ ಇಡ್ಸವ್ರೆ, ಯಾರು ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ, ಯಾರಿಗೆ ದುಡ್ಡು ಕೊಟ್ಟು ಈ ಧರ್ಮಸ್ಥಳದ ವಿರುದ್ಧವಾಗಿ ಹೇಳಿದ್ದಾರೋ, ಹೆಣ್ಮಗಳ ವಿರುದ್ಧವಾಗಿ ಹೇಳಿದ್ದಾರೋ, ಅವೆಲ್ಲ ಕೂಡ ಗೃಹ ಇಲಾಖೆ ಇದೆ. ಅದನ್ನು ತನಿಖೆಯನ್ನು ಮಾಡಬೇಕು. ಅವನು ಏನೇನು ಹೇಳಿಕೆ ಕೊಟ್ಟಿದ್ದಾರೋ ಎಲ್ಲವನ್ನು ಕೂಡ ತನಿಖೆ ಮಾಡಬೇಕು. ಧರ್ಮಸ್ಥಳದ ವಿಚಾರದಲ್ಲಿ ನಾವು ಧರ್ಮಸ್ಥಳಕ್ಕೆ ರ್ಯಾಲಿ ಮುಖಾಂತರ ಹೋಗಿ ಬಂದ ನಂತರ ಮತ್ತು ಕಳೆದ ಸರಿ ಅಸೆಂಬ್ಲಿಯಲ್ಲಿ ಕೆಲವು ವ್ಯಕ್ತಿಗಳ ಬಗ್ಗೆ ಮಾತಾಡಿದಾಗ ನನ್ನ ವಿಚಾರವಾಗಿ ಜಗದೀಶ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಅಸೆಂಬ್ಲಿಯಲ್ಲಿ ನಾನು ಮಾತಾಡೋದ್ರ ಬಗ್ಗೆ ಕೂಡ ಟೀಕೆಗಳನ್ನು ಮಾಡಿದ್ದಾನೆ ಮತ್ತು ಅನಾವಶ್ಯಕವಾದಂಥ ಆಧಾರ ಇಲ್ಲದೆ ಕ್ಷೇತ್ರದಲ್ಲಿ ಕೆಲವು ಅಪಪ್ರಚಾರಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಶಾಸಕನಾದಂಥ ನನ್ನ ಹಕ್ಕುಗಳಿಗೆ ಚ್ಯುತಿಯನ್ನು ಬರುತ್ತಾ ರೀತಿಯಲ್ಲಿ ಮಾಡಿದರು. ಕ್ಷೇತ್ರದಲ್ಲಿ ನಾನು ಜನಗಳ ದೃಷ್ಟಿಯಲ್ಲಿ ಒಂದು ರೀತಿ ಕೆಟ್ಟ ಪರಿಣಾಮವನ್ನು ಮಾಡ್ತಕ್ಕಂಥ ಕೆಲಸವನ್ನು ಏನು ಜಗದೀಶ್ ಮಾಡಿದರು, ಇವತ್ತು ನಾನು ಸಭಾಧ್ಯಕ್ಷರಿಗೆ ಎಲ್ಲ ದಾಖಲೆಗಳನ್ನು ಕೊಟ್ಟು ಹಕ್ಕುಚ್ಯುತಿಗೆ ಸಮಿತಿಗೆ ಕೊಡಬೇಕು ಅಂತೇಳಿ ಹೇಳಿದಾಗ ಸಭಾಧ್ಯಕ್ಷರು ಅದನ್ನು ಹಕ್ಕುಚ್ಯುತಿ ಮಂಡಳಿಗೆ, ಹಕ್ಕುಚ್ಯುತಿ ಸಭೆಗೆ ಅದನ್ನು ಕೊಟ್ಟಿದ್ದಾರೆ. ಮುಂದೆ ಹಕ್ಕುಚ್ಯುತಿ ಸಭೆ ಏನಿದೆಯೋ ಮುಂದಿನ ಕ್ರಮವನ್ನು ಜರುಗಿಸ್ತಾ ಇದ್ದಾರೆ. ಸೊ ಇವತ್ತು ನಾನು ಏನು ಮನವಿಯನ್ನು ಕೊಟ್ಟಿದ್ದೋ ಅದನ್ನು ಸಭಾಧ್ಯಕ್ಷರು ಮಾನ್ಯ ಮಾಡಿದ್ದಾರೆ. ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನಾನು 2 ವಿಚಾರಗಳ ಬಗ್ಗೆ ತಮ್ಮ ಮಾಧ್ಯಮದ ಮುಖಾಂತರ ನಮ್ಮ ಜನಗಳಿಗೆ ಸ್ಪಷ್ಟೀಕರಣವನ್ನು ಕೊಡ್ತಾ ಇದ್ದೀನಿ.
ನಾನು ಯಾವಾಗ ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತ ಹೇಳಿದೆ. ನಾನು ಯಾವ ಅವ್ರ ವ್ಯಕ್ತಿನೂ ಗೊತ್ತಿಲ್ಲ, ನಾನು ಯಾರ ಬಗ್ಗೆನೂ ಮಾತಾಡಿಲ್ಲ. ನಾನು ಧರ್ಮಸ್ಥಳದ ಜೊತೆಯಲ್ಲಿರ್ತೀನಿ, ಶ್ರೀ ಸ್ವಾಮಿ ಮಂಜುನಾಥ ಸ್ವಾಮಿಯ ಜೊತೆಯಲ್ಲಿರ್ತೀವಿ ಅಂತೇಳಿ ರ್ಯಾಲಿಯನ್ನು ಹೋದ್ವಿ. ಹೋಗಿ ಬಂದಂಥ ಸಂದರ್ಭದಲ್ಲಿ ಜಗದೀಶ್ ಅಂತಕ್ಕಂಥ ವ್ಯಕ್ತಿ